ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ 50 MCQಗಳನ್ನು ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ನೀವು ಎಲ್ಲ 50 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಇದೆ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇವೆ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ನೀವೇನಾದರೂ ಈ ಕೋರ್ಸ್ಗೆ ಜಾಯ್ನ್ ಆದರೆ ನೀವು ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುತ್ತೀರಿ. ಪೇಪರ್ 1ಗಾಗಿ ನೀವು ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಲ್ಲವೂ ನಿಮಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಾಯಿನ್ ಆಗ್ಬೋದು. So now let us move to the questions. Here the first question is, in context of dynamic teaching environment, which of the following statement is true? ಕ್ರಿಯಾತ್ಮಕ ಬೋಧನಾ ಪರಿಸರ ಸಂದರ್ಭದಲ್ಲಿ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಆಪ್ಷನ್ ಎ, ಟೀಚರ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಬಿ, ಟೀಚರ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆರ್ ಇಂಟರ್ವಿನಿಂಗ್ ವೇರಿಯೇಬಲ್ಸ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. Here the right answer is option B. Teacher is an independent variable and student is dependent variable because students are dependent on the teacher. ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿರುವುದರಿಂದ ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ಆಗಿದ್ದಾರೆ, ವಿದ್ಯಾರ್ಥಿಗಳು ಅವಲಂಬಿತ ವೇರಿಯೇಬಲ್ ಆಗಿದ್ದಾರೆ. Question number 2. At which of the following teaching levels classroom environment is required to be sufficiently open and independent? ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು? ಆಪ್ಷನ್ ಎ, ಮೆಮೊರಿ ಲೆವೆಲ್. ಆಪ್ಷನ್ ಬಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಆಪ್ಷನ್ ಸಿ, ರಿಫ್ಲೆಕ್ಟಿವ್ ಲೆವೆಲ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. At reflective level the classroom should be open and independent. Question number 3. The major responsibility with which school personnel have been entrusted is that? ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಪ್ರಮುಖ ಜವಾಬ್ದಾರಿ ಯಾವುದು? ಆಪ್ಷನ್ 8, harmonizes the needs of the child and demands of the society for the benefit of both. Option B, it makes the child able to get a job. Option C, it prepares the school program according to the need of the child. Option D, all of the above. Yes, when it comes to the responsibility of the school, getting a job, it is not a main aim, or preparing school program. So here the right answer will be option A. The school, it is going to harmonize the needs of the child and demands of the society for benefit of the both. ಯಾವಾಗಲೂ ಶಾಲೆಯು ಮಗುವಿನ ಅಗತ್ಯತೆ ಮತ್ತು ಸಮಾಜದ ಅನುಕೂಲತೆಗಳಿಗಾಗಿ ಅವರ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 4. ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಈಸ್? ಅರಿವಿನ ಡೊಮೇನ್ನ ಅತ್ಯುನ್ನತ ಮಟ್ಟ ಯಾವುದು? ಸಿಂಥೆಸಿಸ್, ಅನಲೈಸಿಸ್, ಕಾಂಪ್ರಿಹೆನ್ಷನ್, ಇವ್ಯಾಲ್ಯುಯೇಷನ್. Is the highest level of cognitive domain is option D, evaluation. Question number 5. Which of the following statements regarding motivation is correct? ಪ್ರೇರಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಫ್ರೀ ವಿಲ್, ಇಂಟೆಲೆಕ್ಟ್ ಆ್ಯಂಡ್ ರೀಸನ್ ಆರ್ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ. ಆಪ್ಷನ್ ಬಿ, ಇನ್ಬೋರ್ನ್ unlearned tendencies called instincts are the motivating forces according to James Burt. Curiosity and level of aspiration are the motivating factors according to Berlin. Option D, all of the above. Yes, here the right answer is option D, related to motivation. All of the above statements are correct. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಫ್ರೀ ವಿಲ್ ಆಗಿರ್ಬೋದು, ಬುದ್ಧಿಶಕ್ತಿ, ಕಾರಣ ಪ್ಲೇಟೋನ ಪ್ರಕಾರ ಮೋಟಿವೇಶನ್ನ ಅಂಶಗಳಾಗಿವೆ. ಜನ್ಮಜಾತ, ಕಲಿಯದ ಪ್ರವೃತ್ತಿ, ಇವು ಬರ್ಟ್ ಅವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ. ಮತ್ತು ಕುತೂಹಲ ಹಾಗೂ ಆಕಾಂಕ್ಷೆ ಮಟ್ಟ ಬರ್ಲಿನ್ ರವರ ಪ್ರಕಾರ ಪ್ರೇರೇಪಿಸುವ ಅಂಶಗಳಾಗಿವೆ. ಕ್ವೆಶ್ಚನ್ ನಂಬರ್ 6. ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ 1 is showing characteristics, list 2 is showing philosophy. The right answer will be option B. A is 3. Learning by doing, it is related to pragmatism. Education through environment is related to naturalism. Realization of truth, beauty and goodness is related to idealism. World as it is here and now is related to realism. So option B is the right answer. Question number 7. Which one of the following statement is correct? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, syllabus is an annexure to the curriculum.
Option B, curriculum is the same in all educational institutions. Option C, curriculum includes both formal and informal education. Option D, curriculum does not include methods of evaluation. Yes, here the right answer is option A, syllabus is an annexure to the curriculum. ಪಠ್ಯಕ್ರಮಕ್ಕೆ ಒಂದು ಅನುಬಂಧವಾಗಿದೆ. Question number 8, which domain is concerned with physical and motor skills? ಯಾವ ಡೊಮೇನ್ ದೈಹಿಕ ಮತ್ತು ಮೋಟಾರ್ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಕಾಗ್ನಿಟಿವ್ ಡೊಮೇನ್, ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಆಪ್ಷನ್ ಸಿ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer is option C, psychomotor domain. Question number 9, teaching will be effective if the teacher is master of the subject, much experience in the teaching of subject, starts from what students know, use many instructional aids. ಉತ್ತಮ ಶಿಕ್ಷಕ ಯಾವಾಗ ಶಿಕ್ಷಣವು ಪರಿಣಾಮಕಾರಿ ಆಗ್ತಾ ಇದೆ ಅಂತಂದರೆ ಶಿಕ್ಷಕರು ವಿಷಯದ ಬಗ್ಗೆ ಮಾಸ್ಟರ್ ಆಗಿದ್ದರೆ, ವಿಷಯವನ್ನು ಕಲಿಸುವಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದ್ರೆ, ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿದಿರುವುದರಿಂದ ಪ್ರಾರಂಭ ಮಾಡಿದರೆ, ಅನೇಕ ಸೂಚನಾ ಸಾಧನಗಳನ್ನು ಬಳಸಿದ್ರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟೀಚಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇಫ್ ದ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ ಆಲ್ರೆಡಿ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗೊತ್ತಿರುವ ವಿಷಯಗಳಿಂದ ಆರಂಭ ಮಾಡಿದರೆ ಈ ಒಂದು ಬೋಧನೆ ಪರಿಣಾಮಕಾರಿಯಾಗ್ತದೆ. Question number 10, books can be a powerful source of communication provided. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು ಯಾವಾಗ ಅಂತಂದರೆ ಆಪ್ಷನ್ ಎ ದ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್, ಆಪ್ಷನ್ ಬಿ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ಆಪ್ಷನ್ ಸಿ ದ ಮೀಡಿಯಮ್ ಈಸ್ ಹಿಂದಿ, ಆಪ್ಷನ್ ಡಿ ದ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್. The right answer is option B. Books will be powerful source of communication only when the content is illustrative. ವಿಷಯವು ವಿವರಣಾತ್ಮಕವಾಗಿದ್ದರೆ ಪುಸ್ತಕಗಳು ಸಂವಹನದ ಮೂಲವಾಗ್ತಾ ಇವೆ. Question number 11, match the following teaching maxims with main proponents. Here from whole to part it is given by Gestalt psychologist, self study is given by Dalton, teaching of senses is given by the Montessori and Froebel. Question number 12, all of the following are the characteristic features of an effective teacher except. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊರತುಪಡಿಸಿ ಪರಿಣಾಮಕಾರಿ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳಾಗಿವೆ. ಆಪ್ಷನ್ ಎ ಎಂಫಸಿಸ್ ಅಪಾನ್ ಸ್ಟ್ಯಾಂಡರ್ಡ್, ಆಪ್ಷನ್ ಬಿ ಎಂಫಸೈಸಿಂಗ್ ಗ್ರೂಪ್ ಡಿಸ್ಕಷನ್ ಫಾರ್ ದ ಪರ್ಪಸ್ ಆಫ್ ಕ್ಲಾರಿಫೈಯಿಂಗ್ ದ ಆಬ್ಜೆಕ್ಟಿವ್ಸ್, ಆಪ್ಷನ್ ಸಿ ಎಂಫಸಿಸ್ ಅಪಾನ್ ದ ಕ್ವಿಕ್ ಕಂಟ್ರೋಲ್ ಆಫ್ ದ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್, ಆಪ್ಷನ್ ಡಿ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ meted out to students of his class. Yes, here the right answer is option D, differential treatment meted out to students of his class. ಅವನ ವರ್ಗದ ವಿದ್ಯಾರ್ಥಿಗಳಿಗೆ ಭೇದಾತ್ಮಕ ಚಿಕಿತ್ಸೆಯನ್ನು ನೀಡುವುದು ಇದು ಉತ್ತಮ ಶಿಕ್ಷಕರ ಲಕ್ಷಣ ಅಲ್ಲ. ಕ್ವೆಶ್ಚನ್ ನಂಬರ್ 13, ಅ ಡೆಮಾಕ್ರೆಟಿಕ್ ಸೊಸೈಟಿ ಇಸ್ ಒನ್ ವಿಚ್. ಪ್ರಜಾಪ್ರಭುತ್ವ ಸಮಾಜವು ಒಂದು. ಆಪ್ಷನ್ ಎ ಫಾಲೋಸ್ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ, ಫ್ರೀಡಮ್, ಫ್ರೆಟರ್ನಿಟಿ ಆ್ಯಂಡ್ ಜಸ್ಟಿಸ್. ಆಪ್ಷನ್ ಬಿ ರೆಸ್ಪೆಕ್ಟ್ಸ್ ದ ಎನ್ಲೈಟನ್ಡ್ ಇಂಡಿವಿಜುವಲ್ಸ್. Option C believes in equal educational opportunity. Option D all of the above. Yes, here the right answer is option D, all of the above are correct. Yes, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನ್ಯಾಯ, ಪ್ರಬುದ್ಧ ವ್ಯಕ್ತಿಗಳನ್ನು ಗೌರವಿಸುವುದು, ಸಮಾನ ಶೈಕ್ಷಣಿಕ ಅವಕಾಶ ಎಲ್ಲವೂ ಕೂಡ ಪ್ರಜಾಪ್ರಭುತ್ವ ಸಮಾಜದ ಲಕ್ಷಣಗಳಾಗಿವೆ. Question number 14, the functions of a teachers is in the order of guiding the child, helping him towards progress and evaluation, B checking homework, guiding him, assigning further tasks. So both are A and B are correct here. ಶಿಕ್ಷಕರ ಮುಖ್ಯ ಕಾರ್ಯ ಮಗುವಿಗೆ ಮಾರ್ಗದರ್ಶನ ನೀಡುವುದು, ಪ್ರಗತಿ ಮತ್ತು ಮೌಲ್ಯಮಾಪನಕ್ಕೆ ಸಹಾಯ ಮಾಡುವುದು, ಮನೆ ಕೆಲಸವನ್ನು ಪರಿಶೀಲಿಸುವುದು, ಮಾರ್ಗದರ್ಶನ ನೀಡುವುದು ಮತ್ತು ಮುಂದಿನ ಕಾರ್ಯವನ್ನು ನಿಯೋಜಿಸುವುದು. Question number 15, the first important step in the teaching is. ಬೋಧನೆಯ ಮೊದಲ ಹೆಜ್ಜೆ planning beforehand, organizing material to be taught, knowing the background of the students, none of the above. Yes, the main first important step in the teaching is knowing the background of the students. So ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ಮೊದಲು ಶಿಕ್ಷಕರು ತಿಳಿದುಕೊಳ್ಳಬೇಕಾಗ್ತದೆ. So before starting the lecture, the students must know about the background of the students. Question number 16, suppose you are teaching in a minority college where casteism and narrow-mindedness victimize you. For better adjustment there you should. ನೀವು ಅಲ್ಪಸಂಖ್ಯಾತ ಕಾಲೇಜಿನಲ್ಲಿ ಬೋಧಿಸುತ್ತಿದ್ದೀರಿ, ಅಲ್ಲಿ ಕಾಸ್ಟಿಸಮ್ ಮತ್ತು ಸಂಕುಚಿತ ಮನೋಭಾವ ನಿಮ್ಮನ್ನು ಬಲಿಪಶು ಮಾಡ್ತಾ ಇದೆ. ಅಲ್ಲಿ ಉತ್ತಮ ಹೊಂದಾಣಿಕೆಗಾಗಿ ನೀವು ಏನು ಮಾಡಬೇಕು? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, uplift the humanistic values beyond these narrow wall and develop scientific temper in your students. ಈ ಕಿರಿದಾದ ಗೋಡೆಯನ್ನು ಮೀರಿ ನೀವು ಏನು ಮಾಡಬೇಕು? ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. Question number 17, in the final analysis teaching must be thought of mainly as a process of.
ಅಂತಿಮ ವಿಶ್ಲೇಷಣೆಯಲ್ಲಿ ಬೋಧನೆಯನ್ನು ಮುಖ್ಯವಾಗಿ ಯಾವ ಪ್ರಕ್ರಿಯೆ ಅಂತ ಭಾವಿಸಬೇಕು? ಆಪ್ಷನ್ ಎ ಆಸ್ಕಿಂಗ್ ಕ್ವಶನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ದ ಲರ್ನಿಂಗ್, ಆಪ್ಷನ್ ಬಿ ಡೈರೆಕ್ಟಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಪುಪಿಲ್ಸ್, ಆಪ್ಷನ್ ಸಿ ಹಿಯರಿಂಗ್ ದ ರೆಸಿಟೇಷನ್ ಆಫ್ ಪುಪಿಲ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. The right answer is option B, directing the activities of the pupils. ಬೋಧನೆಯ ಮುಖ್ಯ ಪ್ರಕ್ರಿಯೆ ಎಂದು ಯಾವಾಗ ಭಾವಿಸ್ತೀವಿ? ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ನಿರ್ದೇಶಿಸುವುದರಿಂದ. ಕ್ವೆಶನ್ ನಂಬರ್ 18, ಟೀಚರ್ ಶುಡ್ ಸ್ಟಡಿ ಎಜುಕೇಷನಲ್ ಫಿಲಾಸಫಿ ಬಿಕಾಸ್. ಶಿಕ್ಷಕರು ಏಕೆ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು? ಆಪ್ಷನ್ ಎ ದೇ ಡು ನಾಟ್ ನೋ ಇಟ್, ಆಪ್ಷನ್ ಬಿ ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಫಿಲಾಸಫಿ, ಆಪ್ಷನ್ ಸಿ philosophy is the backbone of all disciplines, option D they may improve their work by clarifying their own philosophy. Yes, teacher should study educational philosophy because they may improve their work by clarifying their own philosophy. ಅವರು ತಮ್ಮದೇ ಆದ ತತ್ವಶಾಸ್ತ್ರವನ್ನು ಸ್ಪಷ್ಟಪಡಿಸುವ ಮೂಲಕ ತಮ್ಮ ಕೆಲಸವನ್ನು ಸುಧಾರಣೆ ಮಾಡಬಹುದು. ಕ್ವೆಶನ್ ನಂಬರ್ 19, ಕ್ವೆಶನಿಂಗ್ ಸ್ಕಿಲ್ ಇನ್ ಟೀಚಿಂಗ್ ಈಸ್ ಮೋಸ್ಟ್ ಯೂಸ್ಫುಲ್ ಇನ್. ಬೋಧನೆಯಲ್ಲಿ ಪ್ರಶ್ನಿಸುವ ಕೌಶಲ್ಯ ಹೆಚ್ಚು ಉಪಯುಕ್ತವಾಗಿದೆ ಏಕೆಂದರೆ ಆಪ್ಷನ್ ಎ ಎನ್ಶೂರಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್, ಆಪ್ಷನ್ ಬಿ ಮೆಮೊರೈಸಿಂಗ್ ದ ಫ್ಯಾಕ್ಟ್ಸ್ ಬೈ ಸ್ಟೂಡೆಂಟ್ಸ್, ಆಪ್ಷನ್ ಸಿ ಮೇಕಿಂಗ್ ಸ್ಟೂಡೆಂಟ್ಸ್ ಡಿಸಿಪ್ಲಿನ್ಡ್, ಆಪ್ಷನ್ ಡಿ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮಿನೇಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ವೆಶನಿಂಗ್ ಸ್ಕಿಲ್ ಇಟ್ ಈಸ್ ಗೋಯಿಂಗ್ ಟು ಎನ್ಶೂರ್ ಸ್ಟೂಡೆಂಟ್ಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್. ಪ್ರಶ್ನಾವಳಿಯ ಕೌಶಲ್ಯವು ಮಕ್ಕಳಲ್ಲಿ ಸಕ್ರಿಯ ಭಾಗವಹಿಸುವಿಕೆಯನ್ನು ಖಚಿತಪಡಿಸ್ತಾ ಇದೆ. Question number 20, which of the following statement is incorrect about micro teaching? ಮೈಕ್ರೋ ಟೀಚಿಂಗ್ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಎ ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್, ಆಪ್ಷನ್ ಬಿ ಇಟ್ ಕನ್ಸಿಸ್ಟ್ ಆಫ್ ಕೋರ್ ಟೀಚಿಂಗ್ ಸ್ಕಿಲ್ಸ್, ಆಪ್ಷನ್ ಸಿ ಈಚ್ ಸ್ಕಿಲ್ ಈಸ್ ಪ್ರಾಕ್ಟೀಸ್ಡ್ ಸೆಪರೇಟ್ಲಿ, ಆಪ್ಷನ್ ಡಿ ಕ್ವೆಶನಿಂಗ್ ಈಸ್ ಒನ್ ಕಾಂಪೋನೆಂಟ್ ಆಫ್ ಮೈಕ್ರೋ ಟೀಚಿಂಗ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್ ಬಿಕಾಸ್ ಮೈಕ್ರೋ ಟೀಚಿಂಗ್ ಇಟ್ ಈಸ್ ನಾಟ್ ಅ ಮೆಥಡ್ ಆಫ್ ಟೀಚಿಂಗ್. ಸೊ ಮೈಕ್ರೋ ಟೀಚಿಂಗ್ ಇದು ಬೋಧನಾ ವಿಧಾನ ಅಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡಿಸಲಾಗ್ತದೆ. Question number 21, in which of the following is instructional procedure the main component? ಈ ಕೆಳಗಿನವುಗಳಲ್ಲಿ ಯಾವುದು ಸೂಚನಾ ಕಾರ್ಯವಿಧಾನದ ಮುಖ್ಯ ಅಂಶವಾಗಿದೆ? ಸಿಂಟ್ಯಾಕ್ಟಿಕ್ ಟೀಚಿಂಗ್ ಮಾಡೆಲ್, ಬೇಸಿಕ್ ಟೀಚಿಂಗ್ ಮಾಡೆಲ್, ಇಂಡಕ್ಟಿವ್ ಮಾಡೆಲ್, ಸೋಷಿಯಲ್ ಸ್ಟಿಮ್ಯುಲೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೇಸಿಕ್ ಟೀಚಿಂಗ್ ಮಾಡೆಲ್. ಕ್ವೆಶನ್ ನಂಬರ್ 22, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಆಫ್ ಹೋಲ್ ಗ್ರೂಪ್ ಇನ್ಸ್ಟ್ರಕ್ಷನ್? ಇಡೀ ಗುಂಪಿನ ಸೂಚನೆಗೆ ಯಾವುದು ಸರಿಯಾಗಿದೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. The right answer will be option B, convenient for teaching the same skills or content to the entire class. ಇಡೀ ವರ್ಗಕ್ಕೆ ಒಂದೇ ರೀತಿಯ ವಿಷಯವನ್ನು ಕಲಿಸಬೇಕಾದರೆ ಈ ಒಂದು ಗುಂಪು ಸೂಚನೆ ಅವಶ್ಯಕವಾಗಿದೆ. ಕ್ವೆಶನ್ ನಂಬರ್ 23, ವಿಚ್ ಟೈಪ್ ಆಫ್ ಟೀಚಿಂಗ್ ಪ್ಯಾರಾಡಿಗಮ್ ವುಡ್ ಫೋಕಸ್ ಆನ್ ಅ ಟೆಕ್ನಿಕಲ್ ಆರ್ ಒನ್ ರೈಟ್ ವೇ ಟು ಟೀಚ್ ಅಪ್ರೋಚ್ ಟು ಪ್ರೆಸೆಂಟ್ ದ ಕಂಟೆಂಟ್? ವಿಷಯವನ್ನು ಪ್ರಸ್ತುತಪಡಿಸುವ ತಾಂತ್ರಿಕ ಅಥವಾ ಕಲಿಸಲು ಒಂದು ಸರಿಯಾದ ಮಾರ್ಗ ವಿಧಾನದ ಮೇಲೆ ಯಾವ ರೀತಿಯ ಬೋಧನಾ ಮಾದರಿ ಕೇಂದ್ರೀಕರಿಸ್ತಾ ಇದೆ? ಆಪ್ಷನ್ ಎ ಲರ್ನಿಂಗ್ ಪ್ಯಾರಾಡಿಗಮ್, ಆಪ್ಷನ್ ಬಿ ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್, ಆಪ್ಷನ್ ಸಿ ವ್ಯಾಲ್ಯೂ ಆಡೆಡ್ ಪ್ಯಾರಾಡಿಗಮ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇನ್ಸ್ಟ್ರಕ್ಷನಲ್ ಪ್ಯಾರಾಡಿಗಮ್, ಸೂಚನಾ ಮಾದರಿ. ಕ್ವೆಶನ್ ನಂಬರ್ 24, ವಾಟ್ ಈಸ್ ದ ಲಿಮಿಟೇಷನ್ ಆಫ್ ದ ಪ್ರಾಜೆಕ್ಟ್ ಮೆಥಡ್ ಆಫ್ ಟೀಚಿಂಗ್? ಎಸ್, ಪ್ರಾಜೆಕ್ಟ್ ಬೋಧನಾ ವಿಧಾನದ ಮಿತಿ ಏನು? ಆಪ್ಷನ್ ಎ ಇಟ್ ಈಸ್ ಅ ಲರ್ನರ್ ಸೆಂಟರ್ಡ್, ಆಪ್ಷನ್ ಬಿ ಲರ್ನರ್ಸ್ ಗೆಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಆಪ್ಷನ್ ಸಿ ದ ಲರ್ನರ್ಸ್ ಆರ್ ಯೂಸ್ವಲಿ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ಡ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದ ಲರ್ನರ್ಸ್ ಆರ್ ಯೂಸ್ವಲಿ ನಾಟ್ ಪ್ರಾಪರ್ಲಿ ಸೂಪರ್ವೈಸ್ಡ್. ಸೊ ಪ್ರಾಜೆಕ್ಟ್ ವಿಧಾನದಲ್ಲಿ ಕಲಿಯುವವರನ್ನು ಸಾಮಾನ್ಯವಾಗಿ ಸರಿಯಾಗಿ ಮೇಲ್ವಿಚಾರಣೆ ಮಾಡುವುದು ಸಾಧ್ಯವಿಲ್ಲ. ಕ್ವೆಶನ್ ನಂಬರ್ 25, ಇನ್ಸ್ಟ್ರಕ್ಷನ್ ಮೀಡಿಯಮ್ ಅಫೆಕ್ಟ್ಸ್ ದ ಅಬ್ಸೆನ್ಸ್ ಆ್ಯಂಡ್ ಎಸ್ಕೇಪ್ ಫ್ರಮ್ ಕ್ಲಾಸ್ ಟೀಚಿಂಗ್. ಬೋಧನೆಯ ಮಾಧ್ಯಮವು ಅನುಪಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವರ್ಗ ಬೋಧನೆಯಿಂದ ತಪ್ಪಿಸಿಕೊಳ್ಳಬಹುದು. ಅಗ್ರೀಡ್, ಇಂಡೆಫಿನೆಟ್, ಡಿಸ್ಅಗ್ರೀಡ್, ನನ್ ಆಫ್ ದಿ ಅಬವ್. ದ ರೈಟ್ ಆನ್ಸರ್ ಇಸ್ ಎಸ್, ಇಟ್ ಈಸ್ ಅಗ್ರೀಡ್ ದಟ್ ಇನ್ಸ್ಟ್ರಕ್ಷನ್ ಮೀಡಿಯಮ್ is going to affect the students for absence and escape from the class. Question number 26, an effective teaching aid is one. ಪರಿಣಾಮಕಾರಿ ಟೀಚಿಂಗ್ ಏಡ್ ಬೋಧನಾ ನೆರವು. ಆಪ್ಷನ್ ಇಟ್ ಈಸ್ ಕಲರ್ಫುಲ್ and good looking, activates all the faculties, is visible to all the students, easy to prepare and use. Yes, an effective teaching aid, it activates all the students and faculties. ಇದು ಎಲ್ಲ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ಸಕ್ರಿಯಗೊಳಿಸ್ತಾ ಇದೆ. ಕ್ವೆಶನ್ ನಂಬರ್ 27, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಇಂಟರಾಕ್ಟಿವ್ ಆ್ಯಂಡ್ ಸ್ಟೂಡೆಂಟ್ ಸೆಂಟ್ರಿಕ್? ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿದೆ? ಆಪ್ಷನ್ ಎ ಸೆಮಿನಾರ್, ಆಪ್ಷನ್ ಬಿ ವರ್ಕ್ಶಾಪ್, ಆಪ್ಷನ್ ಸಿ ಲೆಕ್ಚರ್, ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್. ಎಸ್, ವೆರಿ ಈಸಿ ಕ್ವೆಶನ್. ದ ರೈಟ್ ಆನ್ಸರ್ ಈಸ್ ಗ್ರೂಪ್ ಡಿಸ್ಕಷನ್, ಗುಂಪು ಚರ್ಚೆ. ಕ್ವೆಶನ್ ನಂಬರ್ 28, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆನಿಫಿಟ್ ಅಸೋಸಿಯೇಟೆಡ್ ವಿತ್ ದಿ ಓವರ್ ಹೆಡ್ ಪ್ರೊಜೆಕ್ಟರ್? ಈ ಕೆಳಗಿನವುಗಳಲ್ಲಿ ಯಾವುದು ಓವರ್ ಹೆಡ್ ಪ್ರೊಜೆಕ್ಟರ್ಗೆ ಸಂಬಂಧಿಸಿದಂತೆ ಪ್ರಯೋಜನಕಾರಿಯಾಗಿದೆ? ಆಪ್ಷನ್ ಎ ದೇ ಆರ್ ರಿಲೇಟಿವ್ಲಿ ಇನ್ಎಕ್ಸ್ಪೆನ್ಸಿವ್, ಆಪ್ಷನ್ ಬಿ ಓವರ್ ಹೆಡ್ ಟ್ರಾನ್ಸ್ಪರೆನ್ಸೀಸ್ ಕ್ಯಾನ್ ಬಿ ಮೇಡ್ ರಿಲೇಟಿವ್ಲಿ ಕ್ವಿಕ್ಲಿ,
Option C, they offer teachers the option of writing on transparency during the class activity. Option D, all of the above. This related to overhead projector, all of the above are correct here. ಸೊ ಈ ಓವರ್ಹೆಡ್ ಪ್ರೊಜೆಕ್ಟರು ಅಗ್ಗವಾಗಿವೆ, ಪಾರದರ್ಶಕತೆಗಳನ್ನು ತುಲನಾತ್ಮಕವಾಗಿ ತ್ವರಿತವಾಗಿ ಮಾಡಬಹುದು, ವರ್ಗ ಚಟುವಟಿಕೆ ಸಮಯದಲ್ಲಿ ಪಾರದರ್ಶಕತೆಗಳ ಬಗ್ಗೆ ಬರೆಯುವ ಆಯ್ಕೆಯನ್ನು ಶಿಕ್ಷಕರಿಗೆ ಕೊಡ್ತಾ ಇದೆ, ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 29, ಯು ಆರ್ ಟ್ರೈನಿಂಗ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಡಿಬೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಯು ನಾಟ್ ಎಕ್ಸ್ಪೆಕ್ಟ್ ಟು ಡೆವಲಪ್. ನೀವು ಸಾರ್ವಜನಿಕ ಭಾಷಣ ಮತ್ತು ಚರ್ಚೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೀರಿ, ಕೆಳಗಿನ ಯಾವ ಲಕ್ಷಣ ನಿಮ್ಮಲ್ಲಿ ಇರಬಾರ್ದು. ಆಪ್ಷನ್ ಎ ಕಾನ್ಸೆಪ್ಟ್, ಆಪ್ಷನ್ ಬಿ ಕಂಟ್ರೋಲ್ ಓವರ್ ಎಮೋಷನ್ಸ್, ಆಪ್ಷನ್ ಸಿ ಯೂಸಿಂಗ್ ಲ್ಯಾಂಗ್ವೇಜ್ ಕ್ರಿಯೇಟಿವ್ಲಿ, ಆಪ್ಷನ್ ಡಿ ವಾಯ್ಸ್ ಮಾಡ್ಯುಲೇಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಂಟ್ರೋಲ್ ಓವರ್ ಎಮೋಷನ್ಸ್, ಭಾವನೆಗಳ ಮೇಲೆ ನಿಯಂತ್ರಣ. Question number 30, which educational psychologist believed in the fact that all children have the potential to learn. ಎಲ್ಲ ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ ಇದೆ ಎಂಬ ಅಂಶವನ್ನು ಯಾವ ಶೈಕ್ಷಣಿಕ ಮನಃಶಾಸ್ತ್ರಜ್ಞರು ನಂಬಿದ್ದರು. ಆಪ್ಷನ್ ಎ ಪೆಡ್ರಿಕ್ ಪ್ರೋಬೆಲ್, ಆಪ್ಷನ್ ಬಿ ಜಾನ್ ಡಿವಿ, ಆಪ್ಷನ್ ಸಿ JF ಹರ್ಬರ್ಟ್, ಆಪ್ಷನ್ ಡಿ ಮಾರಿಯಾ ಮೊಂಟೆಸರಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಡ್ರಿಕ್ ಪ್ರೋಬೆಲ್. Question number 31, you come across a teacher who believes that students are naturally curious and that the best way to encourage learning is through a process of self-discovery. Such a student is highly likely to encourage dash to learn. ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ ಕುತೂಹಲದಿಂದ ಕೂಡಿರುತ್ತಾರೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಸ್ವಯಂ ಅನ್ವೇಷಣೆ ಪ್ರಕ್ರಿಯೆ ಮೂಲಕ ಎಂದು ನೀವು ನಂಬುವ ಶಿಕ್ಷಕರಾಗಿದ್ದೀರಿ. ಅಂಥ ವಿದ್ಯಾರ್ಥಿಗಳಿಗೆ ಡ್ಯಾಶ್ ಕಲಿಯಲು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ. ಕಾಂಪಿಟೇಷನ್, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್, ಇಮಿಟೇಷನ್, ಇಂಟ್ರಿನ್ಸಿಕ್ ಮೋಟಿವೇಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟ್ರಿನ್ಸಿಕ್ ಮೋಟಿವೇಶನ್, ಆಂತರಿಕ ಪ್ರೇರಣೆ ಅವಶ್ಯಕವಾಗಿದೆ. ಕ್ವೆಶನ್ ನಂಬರ್ 32, CAI stands for Computer Analyzed Instruction, Computer Assisted Instruction, Computer Assisted Intelligence, none of the above. The right answer is option B, Computer Assisted Instruction. Question number 33, dash is the process in which you identify the common aspects or basic relationships in a variety of specific situations. ನೀವು ವಿವಿಧ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸಾಮಾನ್ಯ ಅಂಶಗಳನ್ನು ಅಥವಾ ಮೂಲ ಸಂಬಂಧಗಳನ್ನು ಗುರುತಿಸುವ ಪ್ರಕ್ರಿಯೆ. ಅಬ್ಸ್ಟ್ರಾಕ್ಷನ್, ಜನರಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ರೀಸನಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜನರಲೈಸೇಷನ್, ಸಾಮಾನ್ಯೀಕರಣ. Question number 34, which of the following items of information are important about students to motivate them for studies. ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಈ ಕೆಳಗಿನ ಯಾವ ಮಾಹಿತಿಯು ಮುಖ್ಯವಾಗಿದೆ. ಆಪ್ಷನ್ ಎ ಲರ್ನಿಂಗ್ ಸ್ಟೈಲ್, ಆಪ್ಷನ್ ಬಿ ಪರ್ಸನಾಲಿಟಿ, ಆಪ್ಷನ್ ಸಿ ಸೋಷೋ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಕಲಿಕೆಯ ಶೈಲಿ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಆಗಿರ್ಬೋದು, ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಕಲಿಕೆಗಾಗಿ ಪ್ರೋತ್ಸಾಹಿಸ್ತಾ ಇವೆ. ಕ್ವೆಶನ್ ನಂಬರ್ 35, ಟು ಮೇಕ್ ಲರ್ನಿಂಗ್ ಇಫೆಕ್ಟಿವ್ ಅ ಗೋಲ್ ಮಸ್ಟ್ ಬಿ ಮೀನಿಂಗ್ಫುಲ್ ಇನ್ ಟರ್ಮ್ಸ್ ಆಫ್ objectives of curriculum, intellectual ideas, standards of others, the needs and proposes of students. ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಒಂದು ಗುರಿಯು ಡ್ಯಾಶ್ ಪರಿಭಾಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು. ದ ರೈಟ್ ಆನ್ಸರ್ ಈಸ್ ದ ನೀಡ್ಸ್ ಆ್ಯಂಡ್ ಪರ್ಪೋಸಸ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಅಗತ್ಯಗಳು ಮತ್ತು ಉದ್ದೇಶಗಳನ್ನು ಪೂರೈಸಬೇಕು. ಕ್ವೆಶನ್ ನಂಬರ್ 36, ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಲರ್ನಿಂಗ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸಿಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಟು ದ ಲರ್ನಿಂಗ್. ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಿಸಬಹುದು. ಈ ಕೆಳಗಿನಲ್ಲಿ ಯಾವುದು ಕಲಿಕೆಯ ಅರ್ಥ ಮತ್ತು ತಾರ್ಕಿಕತೆಯನ್ನು ಬಯಸ್ತಾ ಇದೆ. ಇನೋವೇಟಿವ್ ಲರ್ನರ್, ಅನಲೈಟಿಕ್ ಲರ್ನರ್, ಕಾಮನ್ ಸೆನ್ಸ್ ಲರ್ನರ್, ಡೈನಾಮಿಕ್ ಲರ್ನರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನಲೈಟಿಕ್ ಲರ್ನರ್, ವಿಶ್ಲೇಷಣಾತ್ಮಕ ಕಲಿಯುವವರು. ಕ್ವೆಶನ್ ನಂಬರ್ 37, ವೈಲ್ ಪ್ರೆಸೆಂಟಿಂಗ್ ಯುವರ್ ಐಡಿಯಾಸ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು recognize that there can be other views, recognize that students are not homogeneous mass, take dissenting views also in the consideration. The right answer is option D, both 1, 2 and 3 are correct. All are correct here. ನೀವು ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸುವಾಗ ಇತರರ ವೀಕ್ಷಣೆಗಳು ಇರಬಹುದನ್ನು ಗುರುತಿಸಬೇಕು. ವಿದ್ಯಾರ್ಥಿಗಳು ಏಕರೂಪವಾಗಿರುವುದಿಲ್ಲ ಎಂಬುದನ್ನು ಗುರುತಿಸಬೇಕು. ಜೊತೆಗೆ ಎಲ್ಲರ ಭಿನ್ನಾಭಿಪ್ರಾಯಗಳನ್ನು ಪರಿಗಣಿಸಬೇಕು. Question number 38, individual differences in learning process are given the least importance in. ಕಲಿಕೆಯ ಪ್ರಕ್ರಿಯೆಯಲ್ಲಿನ ವೈಯಕ್ತಿಕ ವ್ಯತ್ಯಾಸಗಳಿಗೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಯಾವುದರಲ್ಲಿ ನೀಡಲಾಗಿದೆ ಅಂತಂದರೆ ಆದರ್ಶವಾದ, ಐಡಿಯಲಿಸಮ್. Question number 39, reinforcement is provided by any factor that increases the probability that a response will be repeated. Which of the following can factors of reinforcement?
ಪ್ರತಿಕ್ರಿಯೆಯನ್ನು ಪುನರಾವರ್ತಿಸುವ ಸಂಭವನೀಯತೆಯನ್ನು ಹೆಚ್ಚಿಸುವ ಯಾವುದೇ ಅಂಶದಿಂದ ಬಲವರ್ಧನೆಯನ್ನು ಒದಗಿಸಲಾಗ್ತಾ ಇದೆ. ಈ ಕೆಳಗಿನಲ್ಲಿ ಯಾವುದು ಬಲವರ್ಧನೆಯ ಅಂಶ ಆಗಿರಬಹುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರೇಸ್, ಟೋಕನ್, ರಿವಾರ್ಡ್, ಸಿಂಪ್ಲಿಸಿಟಿ, ಸಕ್ಸೀಡಿಂಗ್ ಇನ್ ಟಾಸ್ಕ್. ಆಲ್ ಆಫ್ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ರಿಎನ್ಫೋರ್ಸ್ಮೆಂಟ್. ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು, ಟೋಕನ್ ಆಗಿರ್ಬೋದು, ಕಾರ್ಯದಲ್ಲಿ ಸರಳವಾಗಿ ಯಶಸ್ವಿಯಾಗುವುದು ಎಲ್ಲವೂ ಕೂಡ ಬಲವರ್ಧನೆಯ ಅಂಶಗಳಾಗಿವೆ. ಕ್ವೆಶನ್ ನಂಬರ್ 40, ಇಂಟ್ಯೂಟಿವ್ ಥಿಂಕಿಂಗ್, ಅರ್ಥಗರ್ಭಿತ ಚಿಂತನೆ ಅಂದರೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್ ಆಫ್ ಡಿಸ್ಕವರಿ. ಇದು ಆವಿಷ್ಕಾರದ ಒಂದು ಪ್ರಕ್ರಿಯೆಯಾಗಿದೆ. ಕ್ವೆಶನ್ ನಂಬರ್ 41, ದ ಚೇಂಜಸ್ ಇನ್ ಬಿಹೇವಿಯರ್ ಆರ್ ದ ನೆಟ್ ರಿಸಲ್ಟ್ ಆಫ್ ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸಸ್ interacting with innate predispositions and processes within the learner. Neo-behavioral theory, cognitive theory, behavioral theory, none of the above. The right answer is, it is neo-behavioral theory. ನಡವಳಿಕೆಯ ಬದಲಾವಣೆಗಳು ಪರಿಸರ ಪ್ರಭಾವಗಳ ನಿವ್ವಳ ಫಲಿತಾಂಶವಾಗಿದೆ. ಕಲಿಯುವವರ ಒಳಗಿನ ಸಹಜ ಪ್ರವೃತ್ತಿಗಳು ಮತ್ತು ಪ್ರಕ್ರಿಯೆಗಳೊಂದಿಗೆ ಸಂವಹನ ನಡೆಸುತ್ತದೆ. ಇದು ನವವರ್ತನೆಯ ಸಿದ್ಧಾಂತವಾಗಿದೆ. ಕ್ವೆಶನ್ ನಂಬರ್ 42, a student helps a teacher to solve the problem during the course of lecture in classroom. He is a empathetic listener, evaluative listener, realistic listener, none of the above. The right answer is an evaluative listener. ಮೌಲ್ಯಮಾಪನ ಕೇಳುಗ. ತರಗತಿಯಲ್ಲಿ ಉಪನ್ಯಾಸದ ಸಮಯದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ವಿದ್ಯಾರ್ಥಿಯು ಶಿಕ್ಷಕನಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತಂದರೆ ಆ ವಿದ್ಯಾರ್ಥಿ ಮೌಲ್ಯಮಾಪನ ಕೇಳುಗನಾಗಿದ್ದಾನೆ. ಕ್ವೆಶನ್ ನಂಬರ್ 43, listening to a lecture is basically informational listening, evaluative listening, empathic listening, dynamic listening. Listening, it is evaluative listening. ಸೊ ಉಪನ್ಯಾಸ ಕೇಳುವುದು ಇದು ಒಂದು ಮೌಲ್ಯಮಾಪನ ಆಲಿಸುವಿಕೆಯಾಗಿದೆ. ಕ್ವೆಶನ್ ನಂಬರ್ 44, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ದ ಮೆಂಟಲ್ ಗ್ರೋತ್ ಮೋಸ್ಟ್ ಸೂಟೇಬ್ಲಿ? ಕೆಳಗಿನಲ್ಲಿ ಯಾವುದು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚು ಸೂಕ್ತವಾಗಿ ವಿವರಿಸ್ತಾ ಇದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಯೂನಿಫಾರ್ಮ್ ರೈಸ್ ಟು ದ ಮಿಡಲ್ ಟೀನ್ಸ್ ಆ್ಯಂಡ್ ಗ್ರ್ಯಾಜುವಲ್ ಲೆವೆಲಿಂಗ್ ಆಫ್ ಡ್ಯೂರಿಂಗ್ ಮಿಡಲ್ 20s. ಮಧ್ಯಮ ಹದಿಹರೆಯದವರಿಗೆ ಏಕರೂಪದ ಏರಿಕೆ ಮತ್ತು ಮಧ್ಯ 20ರ ದಶಕದಲ್ಲಿ ಕ್ರಮೇಣ ನೆಲಸಮಗೊಳಿಸುವಿಕೆ. ಕ್ವೆಶನ್ ನಂಬರ್ 45, ವಿಚ್ ಥಿಯರಿ ಆಫ್ ಲರ್ನಿಂಗ್ ಹ್ಯಾಸ್ ಫೌಂಡ್ ದಟ್ ನಾಲೆಜ್ ಆಫ್ ಇಂಟರ್ನಲ್ ಪ್ರೋಸೆಸ್ ಈಸ್ ಕ್ರೂಷಿಯಲ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲರ್ನಿಂಗ್? ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಕಂಡುಹಿಡಿದಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಾಗ್ನಿಟಿವ್ ಥಿಯರಿ. ಎಸ್. Question number 46, which of the following is not a characteristic of slow learner? ಈ ಕೆಳಗಿನಲ್ಲಿ ಯಾವುದು ನಿಧಾನವಾಗಿ ಕಲಿಯುವವರ ಲಕ್ಷಣ ಅಲ್ಲ? ಲಿಮಿಟೆಡ್ ವೊಕ್ಯಾಬ್ಯುಲರಿ, ಶಾರ್ಟ್ ಸ್ಪ್ಯಾನ್ ಆಫ್ ಅಟೆನ್ಷನ್, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಲಿಮಿಟೆಡ್ ರೇಂಜ್ ಆಫ್ ಇಂಟ್ರೆಸ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಅಮೂರ್ತ ಚಿಂತನೆ. ಕ್ವೆಶನ್ ನಂಬರ್ 47, ದ ಬೆಸ್ಟ್ ರೆಮಿಡಿ ಆಫ್ ಎ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ರಿಲೇಟೆಡ್ ವಿತ್ ಲರ್ನಿಂಗ್ ಈಸ್? ಸಜೆಷನ್ ಫಾರ್ ಎ ಹಾರ್ಡ್ ವರ್ಕ್, ಸೂಪರ್ವೈಸ್ಡ್ ಸ್ಟಡಿ ಇನ್ ಲೈಬ್ರರಿ, suggestion for private tuition, diagnostic teaching. The right answer is option D, diagnostic teaching. ಕಲಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಅಂತಂತಂದರೆ ಅದು ಡಯಾಗ್ನಾಸ್ಟಿಕ್ ಟೀಚಿಂಗ್. ಕ್ವೆಶನ್ ನಂಬರ್ 48, ಹೌ ದ ಸ್ಟೂಡೆಂಟ್ ಶುಡ್ ಬಿ ಮೋಟಿವೇಟೆಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್? ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಹೇಗೆ ಪ್ರೇರೇಪಿಸಬೇಕು? ಸೆಲೆಕ್ಟೆಡ್ ಸ್ಟಡಿ, ಇನ್ಸಿಡೆಂಟಲ್ ಸ್ಟಡಿ, ಇಂಟೆನ್ಸಿವ್ ಸ್ಟಡಿ, ರೋಟ್ ಲರ್ನಿಂಗ್. The right answer is option C, intensive study, ತೀವ್ರ ಅಧ್ಯಯನ. Question number 49, which of the following explains the mental growth most suitably? ಕೆಳಗಿನ ಯಾವುದು ಮಾನಸಿಕ ಬೆಳವಣಿಗೆಯನ್ನು ಹೆಚ್ಚು ಸೂಕ್ತವಾಗಿ ವಿವರಿಸ್ತಾ ಇದೆ? ಯೂನಿಫಾರ್ಮ್ ರೈಸ್ ಟು ದ ಮಿಡಲ್ ಟೀನ್ಸ್ ಆ್ಯಂಡ್ ಗ್ರ್ಯಾಜುವಲ್ ಲೆವೆಲಿಂಗ್ ಆಫ್ ಡ್ಯೂರಿಂಗ್ ಮಿಡಲ್ 20s. Question number 50, when some students are deliberately attempting to disturb the discipline of the class by making mischief, what will be your role as a teacher? Expelling those students, isolate those students, reform the group with your authority, giving them an opportunity for introspection and improve their behavior. So option D is correct. Good teacher will give them opportunity for introspection and improve their behavior. So ಕೆಲವು ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ನಿಮ್ಮ ತರಗತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಆವಾಗ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಅವರ ನಡವಳಿಕೆಯನ್ನು ಸುಧಾರಿಸಲು ಅವಕಾಶ ನೀಡ್ತಾ ಇದ್ದಾರೆ. So this is about our today's session. And if you are preparing for Karnataka SET 2023 for teaching and research aptitude paper 1, we are providing theory lectures, MCQ lectures, 50 mock tests, comprehensive notes, PYQs only at ₹2000. For this you can download global online app from the Play Store and register yourself. Then in search for courses you can search KSET 2023 paper 1, then you can join our course. Yes, I wish all the best to all. Thank you.